Sridham students. Yesterday we have seen application of the graphs. Today we will see some of the definition. First definition, finite and infinite graph. When we call a graph as a finite graph, ನಾವು ಹೇಳ್ತೇವಲ್ಲ ಫೈನೈಟ್ ಗ್ರೂಪ್ ಮತ್ತು ಇನ್ಫೈನೈಟ್ ಗ್ರೂಪ್, ಫೈನೈಟ್ ರಿಂಗ್, ಇನ್ಫೈನೈಟ್ ರಿಂಗ್. ಹಾಗೆಯೇ ಫೈನೈಟ್ ಗ್ರಾಫ್ ಅಂದರೆ ಏನು ಅಂತ ನೋಡುವ. A graph with a finite number of vertices and finite number of edges is called finite graph. ಯಾವಾಗ ನಾವು ಒಂದು ಗ್ರಾಫನ್ನು ಫೈನೈಟ್ ಗ್ರಾಫ್ ಹೇಳ್ತೇವೆ, ಆ ಗ್ರಾಫ್ ವಿತ್ ಫೈನೈಟ್ ನಂಬರ್ ಆಫ್ ವರ್ಟಿಸಸ್ ಸೆಟ್ ಉಂಟಲ್ಲ, ಅಲ್ಲಿ ಆ ಗ್ರಾಫಲ್ಲಿ ನಮಗೆ ಎಣಿಸ್ಲಿಕ್ಕೆ ಆಗುವಂಥಷ್ಟು, ಕೌಂಟ್ ಮಾಡಲಿಕ್ಕೆ ಆಗುವಷ್ಟು ವರ್ಟಿಸಸ್ ಮತ್ತು ಕೌಂಟ್ ಮಾಡಲಿಕ್ಕೆ ಆಗುವಷ್ಟು ಎಡ್ಜಸ್ ಇದ್ದರೆ ನಾವು ಆ ಗ್ರಾಫನ್ನು ಫೈನೈಟ್ ಗ್ರಾಫ್ ಅಂತ ಹೇಳ್ತೇವೆ. ಇಫ್ ಇಟ್ ಈಸ್ ನಾಟ್ ಫೈನೈಟ್, ಕೌಂಟ್ ಮಾಡಲಿಕ್ಕೆ ಆಗದೇ ಇದ್ದರೆ ಅದನ್ನು ಇನ್ಫೈನೈಟ್ ಗ್ರಾಫ್ ಅಂತ ಹೇಳ್ತೇವೆ. See here, in this graph, how many vertices are there? 4 vertices. Count ಮಾಡಲಿಕ್ಕೆ ಆಗ್ತದಲ್ಲ, ಅದು ಫೈನೈಟ್ ಅಲ್ವಾ? How many edges are there? 7 edges. ಅದು ಕೂಡ ಕೌಂಟ್ ಮಾಡಲಿಕ್ಕೆ ಆಗ್ತದೆ, ಅದು ಫೈನೈಟ್. ಎಡ್ಜಸ್ ಮತ್ತು ವರ್ಟಿಸಸ್ ಫೈನೈಟ್ ಉಂಟು, ಸೊ ವಿ ಕಾಲ್ ದಿಸ್ ಗ್ರಾಫ್ ಎಸ್ ಅ ಫೈನೈಟ್ ಗ್ರಾಫ್. ಇಲ್ಲಿ ನೋಡಿ, ಇಲ್ಲಿ ಎಡ್ಜಸ್ಗೆ ಎಂಡ್ ಅಂತ ಇಲ್ಲ, ವರ್ಟಿಸಸ್ಸಿಗೂ ಎಂಡ್ ಪಾಯಿಂಟ್ ಇಲ್ಲ, ಇದೆಲ್ಲ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಎಲ್ಲಿ ಎಂಡ್ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ, ಆಯಿತಾ? ಎಡ್ಜಸ್ಸಿಗೆ ಸಹ ಎಂಡ್ ಪಾಯಿಂಟ್ ಇಲ್ಲಲ್ಲ. ಇಲ್ಲೊಂದು ವೇಳೆ ಎಂಡ್ ವರ್ಟೆಕ್ಸ್ ಹೀಗೆ ಇದ್ದಿದ್ದರೆ ನಾವು ಎಷ್ಟು ಎಡ್ಜಸ್ ಕೌಂಟ್ ಮಾಡಿ ಹೇಳ್ಬೋದು. ಬಟ್ ಇಲ್ಲಿ ಸರಿಯಾಗಿ ನೋಡಿ, ಲಾಸ್ಟ್ ಪಾಯಿಂಟಲ್ಲಿ ನಾನು ಡಾರ್ಕ್ ಮಾಡಲಿಲ್ಲ, ಹಾಗಾಗಿ ಅದು ವರ್ಟಿಸಸ್ ಅಲ್ಲ. ಇಂಥ ಗ್ರಾಫನ್ನು ಎಂಡ್ ಪಾಯಿಂಟ್ ಇಲ್ಲ, ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ, ಎಲ್ಲಿಗೆ ಎಂಡ್ ಆಗ್ತದೆ ಅಂತ ಇಲ್ಲ. ಅಂಥ ಗ್ರಾಫನ್ನು ಇನ್ಫೈನೈಟ್ ಗ್ರಾಫ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಡೆಫಿನೇಷನ್, ಇನ್ಸಿಡೆನ್ಸ್ ಆ್ಯಂಡ್ ಡಿಗ್ರಿ. ಇನ್ಸಿಡೆನ್ಸ್ ಅಂದರೆ ನೋಡುವ ಏನಂತ. ವೆನ್ ಅ ವರ್ಟೆಕ್ಸ್ ವಿ ಐ ಇಸ್ ಅನ್ ಎಂಡ್ ವರ್ಟೆಕ್ಸ್ ಆಫ್ ಸಮ್ ಎಡ್ಜ್ ಇ ಜೆ. ಈಗ ಒಂದು ವರ್ಟೆಕ್ಸ್ ವಿ ಐ, ಇನ್ನೊಂದು ಎಡ್ಜ್ನ ಎಂಡ್ ವರ್ಟೆಕ್ಸ್ ಎಷ್ಟಿರ್ತದೆ? ಎಡ್ಜ್ಗೆ 2 ವರ್ಟೆಕ್ಸ್ ಅಲ್ವಾ, ಇದು ಮತ್ತು ಇದು. ಈಗ ವಿ ಐ ಒಂದು ಎಂಡ್ ವರ್ಟೆಕ್ಸ್ ಆಗಿದ್ದರೆ ದೆನ್ ವಿ ಐ ಆ್ಯಂಡ್ ಇ ಜೆ ಆರ್ ಸೆಟ್ ಟು ಬಿ ಇನ್ಸಿಡೆಂಟ್ ವಿತ್ ಈಚ್ ಅದರ್. ಅಂದರೆ ನಾವು ವಿ ಐ ಮತ್ತು ಇ ಜೆಯನ್ನು ಇನ್ಸಿಡೆಂಟ್ ವಿತ್ ಈಚ್ ಅದರ್ ಅಂತ ಹೇಳ್ತೇವೆ. ಅಂದರೆ ಈಗ ಇಲ್ಲಿ ನೋಡಿ, ಇಲ್ಲೇ ಈ ಎಕ್ಸಾಂಪಲಲ್ಲಿ ಇದು V1, ಇದು E1 ಅಲ್ವಾ? V1 ಪಾಯಿಂಟಿಗೆ E1 ಇದು ಒಂದು ಎಂಡ್ ವರ್ಟೆಕ್ಸ್ ಆಗಿದೆ, E1 ಇದು. ಆಗ E1 V1 ಅಲ್ಲಿ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತೇವೆ, ಅಥವಾ V1 ಮತ್ತು E1 ಇನ್ಸಿಡೆಂಟ್ ವಿತ್ ಈಚ್ ಅದರ್ ಅಂತ ಹೇಳ್ತೇವೆ. ಇನ್ ದಿಸ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಈ ಎಕ್ಸಾಂಪಲಲ್ಲಿ E5, E5, E4, E3 ಆರ್ ಇನ್ಸಿಡೆಂಟ್ ವಿತ್ E1. ಇಲ್ಲಿ ನೋಡಿ, V1 ಇಲ್ಲಿದೆ ವರ್ಟೆಕ್ಸ್. ಆ ವರ್ಟೆಕ್ಸ್ಗೆ ಯಾವುದೆಲ್ಲ ಇನ್ಸಿಡೆಂಟ್ ಆಗಿದೆ ಅಂದರೆ ಯಾವೆಲ್ಲ ಎಡ್ಜಿದು ಎಂಡ್ ಪಾಯಿಂಟ್ ಆಗಿದೆ V1. ಇಲ್ಲಿ ನೋಡಿ, E4 ಇದ್ದು ಇದೊಂದು ಎಡ್ಜ್ ಅಲ್ವಾ, ಈ ಎಡ್ಜಿದು ಎಂಡ್ ಪಾಯಿಂಟ್ ಯಾವುದು? V3 ಮತ್ತು V1. ಹಾಗಾದರೆ V1 E4 ಇದ್ದು ಎಂಡ್ ಪಾಯಿಂಟ್ ಆಯಿತು. E5 ಇದು ಹಾಗೆ, E5 ಇದು ಎಂಡ್ ವರ್ಟಿಸಸ್ ಯಾವುದು? V3 ಮತ್ತು V1 ಅಲ್ವಾ? E5 ಇದ್ದು V3 ಮತ್ತು V1. ಹಾಗಾದರೆ V1 ಒಂದು ಎಂಡ್ ವರ್ಟೆಕ್ಸ್ ಆಯ್ತಲ್ಲ, ಹಾಗಾದರೆ E5 ಮತ್ತು V1 ಕೂಡ ಇನ್ಸಿಡೆಂಟು ವಿತ್ ಈಚ್ ಅದರ್ ಹೇಳ್ಬೋದು. ಮತ್ತು ಇಲ್ಲಿ ನೋಡಿ, E3 ಇದು ಎಂಡ್ ವರ್ಟಿಸಸ್ ಯಾವುದು? V1 ಮತ್ತು V2. ಹಾಗಾಗಿ E3 ಕೂಡ ನಾನು ಇನ್ಸಿಡೆಂಟ್ ವಿತ್ V1 ಅಂತ ಹೇಳ್ಬೋದು. ಹಾಗಾಗಿ E5, E4, E3 ಆರ್ ಇನ್ಸಿಡೆಂಟ್ ವಿತ್ V1. V1ನ ಹತ್ತಿರ ಯಾವುದಿರ್ತದೆ, ಅದು ಹತ್ತಿರ V1ಗೆ ಜಾಯಿಂಟ್ ಆಗಿರುವಂಥ ಎಡ್ಜಸ್ ಯಾವುದಿದೆ ಅದನ್ನೆಲ್ಲ ಇನ್ಸಿಡೆಂಟ್ ಅಂತ ಹೇಳ್ತೇವೆ. ಇನ್ಸಿಡೆಂಟ್ ಆಗಿದೆ V1ಗೆ ಅಂತ, ಇನ್ಸಿಡೆಂಟ್ ಎಡ್ಜಸ್ ಅಂತ ಹೇಳ್ತೇವೆ. ಆ ವರ್ಟೆಕ್ಸ್ ಮತ್ತು ಎಡ್ಜ್ ಇನ್ಸಿಡೆಂಟ್ ಆಗಿದೆ ಒಂದಕ್ಕೊಂದಕ್ಕೆ. ಮತ್ತು ಹಿಯರ್ E3, E1, E2, E3, E1, E2 ಎಲ್ಲ ಯಾವುದಕ್ಕೆ ಇನ್ಸಿಡೆಂಟ್ ಆಗಿದೆ? ವರ್ಟೆಕ್ಸ್ V2ಗೆ ಇನ್ಸಿಡೆಂಟ್ ಆಗಿದೆ. ಹಾಗೆಯೇ E5, E4 ಮತ್ತು E6 ಯಾವುದಕ್ಕೆ ಇನ್ಸಿಡೆಂಟ್ ಆಗಿದೆ? V3, ವರ್ಟೆಕ್ಸ್ V3ಗೆ ಇನ್ಸಿಡೆಂಟ್ ಆಗಿದೆ. ನಮ್ಮ ಒಂದು ವರ್ಟೆಕ್ಸ್ಗೆ ಯಾವುದೆಲ್ಲ ಎಡ್ಜಸ್ ಬಂದು ಸೇರ್ತದಲ್ವಾ, ಅದನ್ನೆಲ್ಲ ಇನ್ಸಿಡೆಂಟ್ ಆದ ಎಡ್ಜಸ್ ಅಂತ ಹೇಳ್ತೇವೆ. ನೆಕ್ಸ್ಟ್, 2 ನಾನ್ ಪ್ಯಾರಲಲ್ ಎಡ್ಜಸ್ ಆರ್ ಸೆಟ್ ಟು ಬಿ ಅಡ್ಜಸೆಂಟ್. ಇನ್ಸಿಡೆಂಟ್ ಆಯ್ತು. ಈಗ ಅಡ್ಜಸೆಂಟ್ ಅಂದರೆ ಏನು ಅಂತ ನೋಡುವ. 2 ನಾನ್ ಪ್ಯಾರಲಲ್ ಎಡ್ಜಸ್ ಆರ್ ಸೆಟ್ ಟು ಬಿ ಅಡ್ಜಸೆಂಟ್
ಇಫ್ ದೇ ಆರ್ ಇನ್ಸಿಡೆಂಟ್ ಆನ್ ಅ ಕಾಮನ್ ಪಾಯಿಂಟ್. ಈಗ ನಾನ್ ಪ್ಯಾರಲಲ್ ಆಗಿರುವ ಲೈನ್ ಇಲ್ಲಿ ಇದೇ ಎಕ್ಸಾಂಪಲಲ್ಲಿ ನೋಡುವ. ಇದೊಂದು ನಾನ್ ಪ್ಯಾರಲಲ್ ಅಲ್ವಾ, E6 ಮತ್ತು E7 ನಾನ್ ಪ್ಯಾರಲಲ್ ಲೈನ್ಸ್. ಇಫ್ ಟೂ ನಾನ್ ಪ್ಯಾರಲಲ್ ಎಡ್ಜಸ್ ಆರ್ ಸೆಟ್ ಟು ಬಿ adjacent ಇಫ್ ದೇ ಆರ್ ಇನ್ಸಿಡೆಂಟ್ ಆನ್ ಅ ಕಾಮನ್ ಪಾಯಿಂಟ್. ಇದು ಈ ಎರಡು ಎಡ್ಜಸ್ ಕೂಡ ಕಾಮನ್ ಪಾಯಿಂಟಲ್ಲಿ ಇನ್ಸಿಡೆಂಟ್ ಆಗಿದೆ, V4ಗೆ ಇನ್ಸಿಡೆಂಟ್ ಆಗಿದೆ ಅಲ್ವಾ. ಇಲ್ಲಿ ನೋಡಿ, ಇದು V4, ಇದು E6, ಇದು E7. ಇದು V4ಅಲ್ಲಿ ಇನ್ಸಿಡೆಂಟ್ ಆಗಿದ್ವಿ ಅಲ್ವಾ. E6 ಮತ್ತು E7 V4 E6 ಮತ್ತು E7 ಇದು ಎಂಡ್ ಪಾಯಿಂಟ್. ಹಾಗಾಗಿ E6 ಮತ್ತು E7 V4ಗೆ ಇನ್ಸಿಡೆಂಟ್ ಆಗಿದೆ. ಇದು ಪ್ಯಾರಲಲ್ ಅಲ್ಲಲ್ಲ. ಹೀಗಿರುವಂಥ ನಾನ್ ಪ್ಯಾರಲಲ್ ಆಗಿ ಒಂದೇ ವರ್ಟೆಕ್ಸ್ಗೆ ಇನ್ಸಿಡೆಂಟ್ ಆಗಿರುವ ಎರಡು ಲೈನನ್ನು ನಾವು adjacent to each other ಅಂತ ಹೇಳ್ತೇವೆ, ಅಥವಾ adjacent edges ಅಂತ ಹೇಳ್ತೇವೆ. ಈಗ ಇಲ್ಲಿ ನೋಡಿ, ಇದು ಎರಡು ಪ್ಯಾರಲಲ್ ಇದೆ, E4 ಮತ್ತು E5. ಅದು ಕೂಡ ಸೇಮ್ ವರ್ಟೆಕ್ಸ್ಗೆ ಇನ್ಸಿಡೆಂಟ್ ಆಗಿದೆ. ಅದು ಪ್ಯಾರಲಲ್ ಆಗಿರುವ ಕಾರಣ ಅದನ್ನು adjacent ಅಂತ ಹೇಳುವುದಿಲ್ಲ. ನಾವು ನಾನ್ ಪ್ಯಾರಲಲ್ ಲೈನ್ಸನ್ನು ಮಾತ್ರ adjacent ಅಂತ ಹೇಳೋದು. ಈಗ ಇಲ್ಲಿ ಮತ್ತೊಂದು ಹೇಳ್ಬೋದು, E2 ಮತ್ತು E7 ನೋಡಿ, V4 ಅಲ್ಲೇ ಇನ್ಸಿಡೆಂಟ್ ಆಗಿದೆ ಅಲ್ವಾ, ಅದನ್ನು ಕೂಡ ನಾವು E2 ಆ್ಯಂಡ್ E7 ಆರ್ adjacent to each other ಅಂತ ಹೇಳ್ಬೋದು. ಇನ್ಸಿಡೆಂಟ್ ಅಂದರೆ ಆ ಒಂದು ವರ್ಟೆಕ್ಸ್ಗೆ ಯಾವುದೆಲ್ಲ ಲೈನ್ ಬಂದು ಸೇರಿದೆ, ಎಡ್ಜಸ್ ಬಂದು ಸೇರಿದೆ, ಆ ಎಡ್ಜಸ್ಸನ್ನು V4ಗೆ ಒಂದು ವರ್ಟೆಕ್ಸ್ಗೆ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತೇವೆ. adjacent ಅಂದರೆ ಎರಡು ಎಡ್ಜಸ್ಸನ್ನು adjacent ಅಂತ ಹೇಳೋದು. ಎರಡು ಎಡ್ಜಸ್ ಸೇಮ್ ವರ್ಟೆಕ್ಸ್ಗೆ ಇನ್ಸಿಡೆಂಟ್ ಆಗಿದ್ರೆ ಅದನ್ನು adjacent ಅಂತ ಹೇಳ್ತೇವೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ ಈ ಸೇಮ್ ಗ್ರಾಫ್ ನೋಡಿಕೊಂಡು. ನೆಕ್ಸ್ಟ್, ದ ನಂಬರ್ ಆಫ್ ಎಡ್ಜಸ್. ಇಲ್ಲಿ ನೋಡಿ, ಈ ಡೆಫಿನೇಷನ್ ಎಲ್ಲ ಒಟ್ಟು ಡೆಫಿನೇಷನ್ ಕೊಟ್ಟಿದ್ದೇನೆ, ನಾನು ಅಂಡರ್ಲೈನ್ ಹಾಕಿದ್ದೇನೆ. ಇಂಪಾರ್ಟೆಂಟ್ ಡೆಫಿನೇಷನ್ಗೆಲ್ಲ ಓದಿಕೊಳ್ಳಿ. ಇದೆಲ್ಲ ಡೆಫಿನೇಷನ್ಸ್ ಇಂಪಾರ್ಟೆಂಟ್. ಈ ಡೆಫಿನೇಷನ್ ಇದ್ದರೆ ಮುಂದೆದ್ದು ನಮಗೆ ಗ್ರಾಫ್ ಥಿಯರಿ ಡಿಟೇಲ್ ಆಗಿ ಕಲೀಲಿಕ್ಕೆ ಆಗೋದು. ಡೆಫಿನೇಷನ್ ನೆನಪಿಲ್ಲ ಅಂದರೆ ಕಷ್ಟ ಆಗ್ತದೆ ನಮಗೆ. ನೆಕ್ಸ್ಟ್ ಡೆಫಿನೇಷನ್, ದ ನಂಬರ್ ಆಫ್ ಎಡ್ಜಸ್ ಇನ್ಸಿಡೆಂಟ್ ಆನ್ ಅ ವರ್ಟೆಕ್ಸ್ VI self loop is counted twice is called the degree D of VI of the vertex VI. The number of edges on a incident on a vertex VI. ಎಷ್ಟು ಎಡ್ಜಸ್ VIಗೆ ಇನ್ಸಿಡೆಂಟ್ ಆಗ್ತದೆ ಅಲ್ವಾ, ಅದನ್ನು ನಾವು ಆ ಟೋಟಲ್ ನಂಬರ್ ಆಫ್ ಎಡ್ಜಸ್ ಎಷ್ಟು VIಗೆ ಇನ್ಸಿಡೆಂಟ್ ಆಗ್ತದೆ ಅದನ್ನು ನಾವು ಡಿಗ್ರಿ ಆಫ್ VI ಅಂತ ಹೇಳ್ತೇವೆ. ಈಗ ಇಲ್ಲೇ ನೋಡಿ, V4 ನೋಡಿ, ಎಷ್ಟು ಎಡ್ಜ್ ಇನ್ಸಿಡೆಂಟ್ ಆಗಿದೆ, E6 ಇನ್ಸಿಡೆಂಟ್ ಆಗಿದೆ, E2 ಇನ್ಸಿಡೆಂಟ್ ಆಗಿದೆ, E7 ಇನ್ಸಿಡೆಂಟ್ ಆಗಿದೆ ಅಲ್ಲ, 3 ಲೈನ್ ಬಂದು ಸೇರಿದೆ V4 ಅಲ್ಲಿ. ಹಾಗಾದರೆ ಡಿಗ್ರಿ ಆಫ್ V4 ಏನಾಗ್ತದೆ, 3 ಆಗ್ತದೆ. ಮತ್ತೇನು ಹೇಳಿದ್ದಾರೆ ಎಕ್ಸ್ಟ್ರಾ, ಸೆಲ್ಫ್ ಲೂಪ್ ಕೌಂಟೆಡ್ ಟ್ವೈಸ್ ಅಂತ ಹೇಳಿದ್ದಾರೆ. ಅಂದರೆ ಈ ಸೆಲ್ಫ್ ಲೂಪನ್ನು ನಾವು ಈಗ V2ಗೆ ಒಂದು ಸೆಲ್ಫ್ ಲೂಪ್ ಬಂದಿದೆ ಅಲ್ವಾ, ಇದು ಸೆಲ್ಫ್ ಲೂಪ್ ಒಂದು ಬಂದಿದೆ, ಬಟ್ ನಾನು ಅದನ್ನು 2 ಅಂತ ಕನ್ಸಿಡರ್ ಮಾಡೋದು. ಈಗ ಎಷ್ಟು, ಇಲ್ಲಿ ನೋಡಿ, ಈ V4ಗೆ ಎಷ್ಟು ಆಗಿದೆ ಲೈನ್, V4 ಇಲ್ಲಿ ಉಂಟು, ಇದಕ್ಕೆ 3 ಲೈನ್ ಬಂದು ಸೇರಿದೆ. ಹಾಗಾಗಿ ಡಿಗ್ರಿ ಆಫ್ V4 3 ಆಗ್ತದೆ. ಇಲ್ಲಿ ನೋಡಿ, ಡಿಗ್ರಿ ಆಫ್ V2 ಏನಾಗ್ತದೆ ನೋಡುವ. V2 ಹೇಗುಂಟು, ಇಲ್ಲಿಂದ E3 ಬಂದಿದೆ, ಇಲ್ಲಿಂದ E1 ಹೋಗಿದೆ, ಇಲ್ಲಿಂದ E2 ಹೋಗಿದೆ. ಇಲ್ಲಿ ನೋಡಿ 1 2, ಇದನ್ನು 2 ಅಂತ 2 ಅಂತ ಕನ್ಸಿಡರ್ ಮಾಡಬೇಕು. ಇದಕ್ಕೆ 1 ಅಂತ ತಗೊಳ್ಳೋದಲ್ವ, ಇದು 1 ಇದು 1 ಇದು 2. ಹಾಗಾಗಿ ಟೋಟಲ್ ಡಿಗ್ರಿ ಆಫ್ V2 ಏನಾಗ್ತದೆ, 4 ಆಗ್ತದೆ. ಸೆಲ್ಫ್ ಲೂಪ್ ಇದ್ದಾಗ ನಾವು ಅದನ್ನು 2 ಅಂತ ತಗೊಳ್ಳೋದು, 2 ಸಲ ಕೌಂಟ್ ಮಾಡೋದು ಅಂತ. ಅರ್ಥ ಆಯ್ತು ಅಂದ್ಕೊಳ್ತಿದ್ದೇನೆ. ದ ನಂಬರ್ ಆಫ್ ಎಡ್ಜಸ್ ಇನ್ಸಿಡೆಂಟ್ ಆನ್ ವರ್ಟೆಕ್ಸ್ಗೆ ಎಷ್ಟು ಎಡ್ಜಸ್ ಇನ್ಸಿಡೆಂಟ್ ಆಗಿದೆ ಅದನ್ನು ನಾವು ಅದರ ಟೋಟಲ್ ನಂಬರನ್ನು ಡಿಗ್ರಿ ಆಫ್ ದ್ಯಾಟ್ ವರ್ಟೆಕ್ಸ್ ಅಂತ ಹೇಳೋದು. ಈಗ ಇಲ್ಲಿ ನೋಡಿ, ಇದೇ ಸೇಮ್ ಗ್ರಾಫಲ್ಲಿ ಡಿಗ್ರಿ ಆಫ್ V1 ಎಷ್ಟು ಉಂಟು, V1 ಇಲ್ಲಿ ಉಂಟು. ಎಷ್ಟು ಲೈನ್ ಇನ್ಸಿಡೆಂಟ್ ಆಗಿದೆ, ಎಷ್ಟು ಎಡ್ಜಸ್ ಇನ್ಸಿಡೆಂಟ್ ಆಗಿದೆ, E4 ಇನ್ಸಿಡೆಂಟ್ ಆಗಿದೆ, E3 ಇನ್ಸಿಡೆಂಟ್ ಆಗಿದೆ, E5. ಸೊ ಡಿಗ್ರಿ ಆಫ್ V3 3 ಲೈನ್ಸ್ ಇನ್ಸಿಡೆಂಟ್ ಆಗಿದೆ. ಹಾಗಾಗಿ ಡಿಗ್ರಿ ಆಫ್ V1 ಈಸ್ 3. V2ಗೆ ಎಷ್ಟಾಗಿದೆ, E3 ಆಗಿದೆ, E2 ಆಗಿದೆ, ಸೆಲ್ಫ್ ಲೂಪ್ E1 ಆಗಿದೆ. ಹಾಗಾದರೆ 1 2 + 2 ಈಸ್ 4. ಸೆಲ್ಫ್ ಲೂಪನ್ನು 2 ಅಂತ ಕನ್ಸಿಡರ್ ಮಾಡೋದು. V3 ನೋಡಿ, ಈಗ
ಇಲ್ಲೇ ಉಂಟು V3. ಎಷ್ಟು ಲೈನ್ ಇನ್ಸಿಡೆಂಟ್ ಆಗಿದೆ? E5 ಆಗಿದೆ, E4 ಆಗಿದೆ, E6 ಆಗಿದೆ. ಹಾಗಾದರೆ 3. V4ಗೂ ಕೂಡ 3. V5ಗೆ ಎಷ್ಟು ಬಂದಿದೆ? ಒಂದೇ ಬಂದದ್ದು ಎಡ್ಜ್. ಅದನ್ನು 1 ಅಂತ ತೆಕ್ಕೊಳ್ಳೋದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಈಗ ನಮಗೆ ಗ್ರಾಫ್ ಎಷ್ಟಿತ್ತು ಇಲ್ಲಿ? ಎಷ್ಟು ಹೇಗಿತ್ತು ಗ್ರಾಫು? ಎಷ್ಟು ವರ್ಟಿಸಸ್ ಇದ್ದದ್ದು? 5 ವರ್ಟಿಸಸ್ ಇದ್ದದಲ್ವಾ? ಸಪೋಸ್ ಒಂದು ಗ್ರಾಫಲ್ಲಿ n ವರ್ಟಿಸಸ್ ಇದ್ದರೆ ಏನಾಗ್ತದೆ? ಅದರ ಡಿಗ್ರಿ, ಟೋಟಲ್ ಸಮ್ ಆಫ್ ದ ಡಿಗ್ರಿ ಏನಾಗ್ತದೆ ಅಂತ ನೋಡುವ. ನಾವು ಕನ್ಸಿಡರ್ ಅ ಗ್ರಾಫ್, ಇದು ಇಲ್ಲ ನೋಡಿ. ನಾವು ಕನ್ಸಿಡರ್ ಅ ಗ್ರಾಫ್ ವಿತ್ E edges, ಈ ನಂಬರ್ ಆಫ್ ಎಡ್ಜಸ್, ಈ ನಂಬರ್ ಆಫ್ ಎಡ್ಜ್ ಉಂಟು ಅಂತ, ಆ್ಯಂಡ್ n ವರ್ಟಿಸಸ್ ಮತ್ತು ಈ ನಂಬರ್ ಆಫ್ ಎಡ್ಜಸ್ ಎಷ್ಟು ಅಂತ ಗೊತ್ತಾಗೋದಿಲ್ಲ ನಮಗೆ. ಸಿನ್ಸ್ ಈಚ್ ಎಡ್ಜ್ ಕಾಂಟ್ರಿಬ್ಯೂಟ್ 2 ಡಿಗ್ರಿ ಅಲ್ವಾ? ನೋಡಿ ಹೇಗೆ ಅಂದರೆ, ಈಗ V2ಗೆ ಯಾವುದೆಲ್ಲ, V4ಗೆ ನೋಡುವ. V4ಗೆ ಯಾವುದೆಲ್ಲ ಇನ್ಸಿಡೆಂಟ್ ಆಯಿತು? E2, E6, E7 ಅಲ್ವಾ? ಹಾಗಾದರೆ 3 ಬಂತು ನನಗೆ. ಮತ್ತು E5 ನೋಡಿ, E5ಗೆ ಯಾವುದು? 7 ಇನ್ಸಿಡೆಂಟ್ ಆಯ್ತಲ್ವಾ? ಅಲ್ಲಿ 1 ಬಂತು. ಈ 3ರಲ್ಲಿ E7 ಕೂಡ ಉಂಟು, ಅದರಲ್ಲಿ 1. V5ಗೆ ಇನ್ಸಿಡೆಂಟ್ ಆದದ್ದು 1. ಹಾಗಾಗಿ ಪ್ರತಿಯೊಂದು ಎಡ್ಜ್ 2 ಡಿಗ್ರಿಯನ್ನು ಕಾಂಟ್ರಿಬ್ಯೂಟ್ ಮಾಡ್ತದೆ ಅಂತ ಆಯಿತು. E7 V4ನಲ್ಲೂ ಬಂತು, V5ನಲ್ಲೂ ಬಂತಲ್ವಾ? V5ನಲ್ಲೂ ಕೌಂಟ್ ಆಯಿತು. ಹಾಗಾಗಿ ಒಂದು ಎಡ್ಜ್ 2 ಡಿಗ್ರಿಯನ್ನು ಕಾಂಟ್ರಿಬ್ಯೂಟ್ ಮಾಡ್ತದೆ ಅಂತ ಆಯಿತು. ಇಲ್ಲದೇನೆ, ಸಿನ್ಸ್ ಈಚ್ ಎಡ್ಜ್ ಕಾಂಟ್ರಿಬ್ಯೂಟ್ಸ್ 2 ಡಿಗ್ರಿ, ದ ಸಮ್ ಆಫ್ ದ ಡಿಗ್ರಿ ಆಫ್ ಆಲ್ ವರ್ಟಿಸಸ್, ಪ್ರತಿಯೊಂದು ಎಡ್ಜ್ ಕೂಡ 2 ಡಿಗ್ರಿಯನ್ನು ಕಾಂಟ್ರಿಬ್ಯೂಟ್ ಮಾಡುವ ಕಾರಣ ಎಲ್ಲ ಡಿಗ್ರಿ ಕೌಂಟ್ ಮಾಡಿದಾಗ ಸಮ್ ಆಫ್ ಡಿಗ್ರಿ ಆಫ್ ಆಲ್ ವರ್ಟಿಸಸ್, ಎಲ್ಲ ವರ್ಟಿಸಸ್ ಇದೀಗ ಡಿಗ್ರಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ಲ, ಇದೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡಿದಾಗ ಅದು ಈಕ್ವಲ್ ಟು 2 ಟೈಮ್ಸ್ ದ ನಂಬರ್ ಆಫ್ ಎಡ್ಜಸ್ಗೆ ರೀಚ್ ಆಗ್ತದೆ ಅಂತ. ಸಮ್ ಆಫ್ ಡಿಗ್ರಿ ಆಫ್ ಆಲ್ ವರ್ಟಿಸಸ್ ಇನ್ G ಈಸ್ ಟ್ವೈಸ್ ದ ನಂಬರ್ ಆಫ್ ಎಡ್ಜಸ್ ಇನ್ G. ಅಂದರೆ ನಾನೀಗ ಎಲ್ಲದರದ್ದು ಡಿಗ್ರಿ ಕ್ಯಾಲ್ಕುಲೇಟ್ ಮಾಡಿ ಸಮ್ ಮಾಡಿದರೆ ಆ ಸಮ್ 2 ಇಂಟು ನಂಬರ್ ಆಫ್ ಎಡ್ಜಸ್ಗೆ ಈಕ್ವಲ್ ಆಗಿರ್ತದೆ ಅಂತ. ಯಾಕಂದರೆ ಪ್ರತಿಯೊಂದು ಎಡ್ಜಸ್ಸಿಂದಲೇ 2 ಡಿಗ್ರಿ ಕಾಂಟ್ರಿಬ್ಯೂಟ್ ಆಗ್ತದೆ, ಮತ್ತೇನು ಎಕ್ಸ್ಟ್ರಾ ಇರೋದಿಲ್ಲ. ಅದೆಲ್ಲವನ್ನು ಆ್ಯಡ್ ಮಾಡಿದಾಗ ಏನಾಗ್ತದೆ? ಎಷ್ಟು ಎಡ್ಜಸ್ ಉಂಟು ಅದು, ಮತ್ತು ಪ್ರತಿಯೊಂದು ಎಡ್ಜ್ 2 ಡಿಗ್ರಿ ಕಾಂಟ್ರಿಬ್ಯೂಟ್ ಮಾಡ್ತದೆ. ಹಾಗಾಗಿ 2 ಇಂಟು ನಂಬರ್ ಆಫ್ ಎಡ್ಜಸ್. ಈಗ ಮೇಲೆದು ಗ್ರಾಫಲ್ಲಿ ನೋಡುವ. ಇಲ್ಲಿ ಎಷ್ಟು ವರ್ಟಿಸಸ್ ಉಂಟು? 5 ವರ್ಟಿಸಸ್. ಎನ್ನ ಪ್ಲೇಸಲ್ಲಿ 5 ಉಂಟು. ಡಿಗ್ರಿ ಆಫ್ ವಿ ಐ ರೇಂಜಸ್ ಫ್ರಮ್ 1 to 5. ಡಿಗ್ರಿ ಆಫ್ ವಿ ಐ ಸಮೇಷನನ್ನು ನಾನು ಬಿಡಿಸಿ ಬರೆದೆ. ಡಿಗ್ರಿ ಆಫ್ V1 ಪ್ಲಸ್ ಡಿಗ್ರಿ ಆಫ್ V2 ಎಲ್ಲವನ್ನು ಇಲ್ಲಿ ಉಂಟಲ್ವಾ, ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂತು? 14 ಬಂತು. 14ಅನ್ನು 2 ಇಂಟು 7 ಅಂತ ಬರೀಬಹುದು. 7 ಅಂದರೆ ಏನು? ಇಲ್ಲಿರುವಂಥ ಎಡ್ಜಸ್ ಅಲ್ವಾ? 7 ಅಂದರೆ ಟೋಟಲ್ ನಂಬರ್ ಆಫ್ ನನಗೆ ಎಡ್ಜಸ್. ಅದನ್ನೇನು ಬರಿಬಹುದು? 14ಅನ್ನು 2 ಇಂಟು ನಂಬರ್ ಆಫ್ ಎಡ್ಜಸ್. ಹಾಗಾಗಿ ಮೇಲಿನ ಗ್ರಾಫಲ್ಲಿ ಈ ಫಾರ್ಮುಲಾ ಹೋಲ್ಡ್ ಆಗ್ತದೆ. ಮೇಲಿನ ಗ್ರಾಫ್ ಅಂತಲ್ಲ, ಎಲ್ಲ ಗ್ರಾಫಲ್ಲಿ ಕೂಡ ಆ ಫಾರ್ಮುಲಾ ಹೋಲ್ಡ್ ಆಗ್ತದೆ. ಸಮ್ ಆಫ್ ದ ಆಲ್ ಡಿಗ್ರೀಸ್ ಇಸ್ ಈಕ್ವಲ್ ಟು 2 ಟೈಮ್ಸ್ ದ ನಂಬರ್ ಆಫ್ ಎಡ್ಜಸ್. ನೆಕ್ಸ್ಟ್ ಒಂದು ಥಿಯರಮ್. The number of vertices of odd degree in a graph is always even. ಏನು ಹೇಳಿದ್ದಾರೆ? The number of vertices of odd degree in a graph is always even. ಅಂದರೆ ಆಡ್ ಡಿಗ್ರಿ ಕೊಡುವಂತಹ, ಆಡ್ ಡಿಗ್ರಿ ಬರ್ತದಲ್ವಾ, ಈಗ 3 ಎಲ್ಲ ಡಿಗ್ರಿ ಬಂತು ಮೇಲಿನ ಗ್ರಾಫಲ್ಲಿ. ಆಡ್ ಡಿಗ್ರಿ ಕೊಡುವಂತಹ ವರ್ಟಿಸಸ್ ಟೋಟಲ್ ಇವನ್ ನಂಬರಲ್ಲಿ ಇರ್ತದೆ ಅಂತ ಮೇಲೆ ನೋಡಿ. ಇಲ್ಲಿ ಆಡ್ ಡಿಗ್ರಿ ಯಾವುದ್ರಲ್ಲೆಲ್ಲ ಬಂತು? 1ರಲ್ಲಿ, 2ರಲ್ಲಿ, 3ರಲ್ಲಿ, 4ರಲ್ಲಿ ಅಲ್ವಾ? ಎಷ್ಟು ಬಂತು? 4 ವರ್ಟಿಸಸ್ ಉಂಟು. ಆಡ್ ನಂಬರ್ ಬರುವಂಥದ್ದು, ಅದನ್ನೇ ಇಲ್ಲಿ ಹೇಳಿದ್ದು. ದ ನಂಬರ್ ಆಫ್ ವರ್ಟಿಸಸ್ ಆಫ್ ಆಡ್ ಡಿಗ್ರಿ, ಆಡ್ ಡಿಗ್ರಿ ಬರುವಂತಹ ವರ್ಟಿಸಸ್ ಈಸ್ ಆಲ್ವೇಸ್ ಇವನ್. ಇವನ್ ನಂಬರ್ ಆಫ್
ವರ್ಟಿಸಸ್ ಇರ್ತದೆ ಅಂತ. ಇಲ್ಲಿ ಇವನ್ ಬಂತಲ್ವಾ, ಇವನ್ ನಂಬರ್ 4 ವರ್ಟಿಸಸ್ ಉಂಟಲ್ವಾ, ಆಡ್ ನಂಬರ್ ಬರುವಂಥದ್ದು, ಆಡ್ ಡಿಗ್ರಿ ಬರುವಂಥದ್ದು 4 ವರ್ಟಿಸಸ್ ಇರ್ತದೆ. ಅದು ಯಾವಾಗಲೂ ಹೋಲ್ಡ್ ಆಗ್ತದೆ ಅಂತ. ಯಾವಾಗಲೂ ಆಡ್ ಡಿಗ್ರಿ ಕೊಡುವಂತಹ ವರ್ಟಿಸಸ್ ಇವನ್ ನಂಬರಲ್ಲಿ ಇರ್ತದೆ. ಇವನ್ ನಂಬರ್ ಆಫ್ ವರ್ಟಿಸಸ್ ನಮಗೆ ಆಡ್ ಡಿಗ್ರಿ ಕೊಡ್ತದೆ ಅಂತ. ಅದು ಹೇಗೆ ಮಾಡೋದು ಅಂತ ನೋಡುವ. ಈಗ ಸಮೇಷನ್ ಆಫ್ ದ ಡಿಗ್ರಿ, ಟೋಟಲ್ ಡಿಗ್ರಿದೆಲ್ಲ ವರ್ಟಿಸಸ್ ಇದು ಡಿಗ್ರಿ, ಅದು ಸಮ್, ಹೀಗೆ ಅಲ್ಲ ಡಿನೋಟ್ ಮಾಡೋದು. ಇಲ್ಲಿ ಡಿನೋಟ್ ಮಾಡಿದ್ದೇನೆ. ಹೇಗಿರ್ತದೆ, ನಾವೆಲ್ಲ ಆ್ಯಡ್ ಮಾಡುವಾಗ ಒಂದು ಸೈಡ್ ನಾವೆಲ್ಲ ಇವನ್ ನಂಬರ್ ಬಂದದ್ದು, ಈಗ 4 ಬಂತು, 4 ಬಂದ ಹಾಗೆ ತುಂಬ ವರ್ಟಿಸಸ್ ಎಲ್ಲ ಇದ್ದರೆ ತುಂಬ ಇವನ್ ನಂಬರ್ ಆನ್ಸರ್ ಬರ್ತದಲ್ವ ಡಿಗ್ರಿ. ಇವನ್ ನಂಬರ್ಸನ್ನೆಲ್ಲ ಒಟ್ಟಿಗೆ ಹಾಕುವ. ಪ್ಲಸ್ ಆಡ್ ಬಂದದ್ದು, ಈಗ 3 ಬಂತು, 1 ಬಂತು, ಹಾಗೆ ಆಡ್ ಡಿಗ್ರಿ ಬಂದದನ್ನೆಲ್ಲ ಒಟ್ಟಿಗೆ ಹಾಕೋದಲ್ವಾ ಎರಡು ಸಮ್ ಮಾಡುವಾಗ. ಹೀಗೆ ಅಲ್ವಾ ಸಮೇಷನನ್ನು ಬಿಡಿಸಿ ಬರೀತೇವೆ. ಇದು ಸಮ್, ಟೋಟಲ್ ಸಮ್ ಅಂದರೆ ಸಮ್ ಆಫ್ ಇವನ್ ಡಿಗ್ರಿ ಯಾವುದೆಲ್ಲ ಬಂದಿರ್ತದೆ ಅದನ್ನು ಪ್ಲಸ್ ಆಡ್ ಡಿಗ್ರಿ ಯಾವುದೆಲ್ಲ ಬರ್ತದೆ ಅದನ್ನು ಹಾಕೋದು, ಒಟ್ಟಿಗೆ ಮಾಡಿ ಇಡುವ. ಆಮೇಲೆ ಏನಾಗ್ತದೆ ಇಲ್ಲಿ ನೋಡಿ, ಸಿನ್ಸ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಇವನ್. ಲೆಫ್ಟ್ ಹ್ಯಾಂಡ್ ಸೈಡ್ ಇವನ್ ಅಲ್ವಾ, ಹೇಗೆ ಗೊತ್ತಾಯಿತು, ಇಲ್ಲಿ ನೋಡಿ, ಸಮೇಷನ್ ಆಫ್ ಡಿ ವಿ ಐ ಈಕ್ವಲ್ ಟು 2 ಇಂಟು ಇ. ಈ ಯಾವುದೇ ಇರಲಿ, ಯಾವ ನಂಬರ್ ಇರಲಿ, 2 ಇಂಟು ಈ ಒಂದು ಇಂಟೀಜರ್ ಅಲ್ವಾ, ನಂಬರ್ ಆಫ್ ಎಲಿಮೆಂಟ್ಸ್ ಅಲ್ವಾ, ನಂಬರ್ ಆಫ್ ಎಡ್ಜಸ್ ಅಲ್ವಾ, ಅದೊಂದು ನಂಬರೇ. 2 ಇಂಟು ಒಂದು ನಂಬರ್ ಯಾವಾಗಲೂ ಇವನ್ ಅಲ್ವಾ. ಲೆಫ್ಟ್ ಹ್ಯಾಂಡ್ ಸೈಡ್ ಇವನ್ ಆಯಿತು. ಮತ್ತು ಈ ರೈಟ್ ಹ್ಯಾಂಡ್ ಸೈಡ್ನಲ್ಲಿರುವ ಎಕ್ಸ್ಪ್ರೆಷನಲ್ಲಿ ಫಸ್ಟ್ ಎಕ್ಸ್ಪ್ರೆಷನ್ ಇವನ್ ಅಲ್ವಾ, ಇಲ್ಲಿ ಇವನ್ ಡಿಗ್ರಿ ಇರುವಂಥದ್ದು ಎಲ್ಲ ಟರ್ಮನ್ನು ತೆಗೆದೇನೆ. ಇವನ್ ಡಿಗ್ರಿ ಇರುವಂಥದ್ದು ಟರ್ಮ್ ಇದು ಸಮ್ ಏನಾಗ್ತದೆ, ಇವನೇ ಆಗ್ತದೆ ಅಲ್ವಾ. ಹೌದು. ಈಗ ನನಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಇವನ್ ಆಯಿತು, ರೈಟ್ ಹ್ಯಾಂಡ್ ಸೈಡ್ ಇದು ಫಸ್ಟ್ ಎಕ್ಸ್ಪ್ರೆಷನ್ ಇವನ್ ಆಯಿತು. ಇದು ಆಡ್ ಆಗಲಿಕ್ಕೆ ಸಾಧ್ಯ ಉಂಟಾ, ಇದರ ಟೋಟಲ್ ಸಮ್ ಆಡ್ ಆಗಲಿಕ್ಕೆ ಸಾಧ್ಯ ಉಂಟಾ, ಸಾಧ್ಯ ಇಲ್ಲ. ಆಡ್ ಆದರೆ ಏನಾಗ್ತದೆ, ಇವನ್ ಪ್ಲಸ್ ಆಡ್ ಆನ್ಸರ್ ಆಡ್ ಬರ್ತದೆ. ಹಾಗಾಗಿ ಇದು ಇವನ್ ಆಗೋದಕ್ಕೆ ನಮಗೆ ಕಾಂಟ್ರಡಿಕ್ಷನ್ ಬರ್ತದೆ. ಹಾಗಾಗಿ ಇದರ ಟೋಟಲ್ ಸಮ್ ಕೂಡ ನನಗೆ ಇವನ್ನೇ ಬರಬೇಕು. ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸಿನ್ಸ್ the left hand side is even and the first expression on the right hand side is even, the second expression must also be even. ಯಾಕಂದರೆ ಇದು ಇವನ್ ಆಯಿತು, ಇದು ಆಡ್ ಆಗಿದ್ರೆ, ಇದು ಆಡ್ ಡಿಗ್ರಿ ಬರುವಂಥದ್ದನ್ನು ಎಲ್ಲ ಕಲೆಕ್ಟ್ ಮಾಡಿ ಹಾಕಿದ್ದು ನಾನು. ಇದು ಆಡ್ ನಂಬರ್ ಇಲ್ಲ, ಆಡ್ ಡಿಗ್ರಿ ಬರುವಂಥದ್ದು. ಈಗ 3, 1, 3, 5 ಎಲ್ಲ ಬಂದರೆ ಅದನ್ನೆಲ್ಲ ಒಟ್ಟಿಗೆ ಬರೆದದ್ದು. 2, 4, 6 ಎಲ್ಲ ಬಂದರೆ ಇವನ್ ಬರುವಂಥದ್ದನ್ನೆಲ್ಲ ಇಲ್ಲಿ ಬರೆದದ್ದು. ಹೀಗೆ ಅಲ್ಲಿ ಎಷ್ಟು ಇರಬೇಕು, ಇದರ ಸಮ್, ಇದರಲ್ಲಿ ಇರುವುದೆಲ್ಲ ಇವನ್ ಅಲ್ವಾ. ಇವನ್ ನಂಬರ್ಸ್ ಇದೆಲ್ಲ ಸಮ್ ಯಾವಾಗಲೂ ಇವನ್ ಆಗಿರ್ತದೆ ಅಲ್ವಾ. ಆಡ್ ನಂಬರ್ಸ್ ಇದು ಸಮ್ ಒಂದೇ ಇವನ್ ಆಗಿರ್ತದೆ, ಒಂದೇ ಆಡ್ ಆಗಿರ್ತದೆ. ಇದು ಆಡ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇದು ಇವನ್, ಇದು ಆಡ್ ಆದರೆ ಸಮ್ ಮಾಡುವಾಗ ಆಡ್ ಬರ್ತದೆ ಅಲ್ವಾ. ಹಾಗಾದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಆಡ್ ಆಗಬೇಕು, ಬಟ್ ನನಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಯಾವಾಗಲೂ ಇವನೇ ಇರೋದು. ಹಾಗಾಗಿ ನನ್ನ ಈ ಎಕ್ಸ್ಪ್ರೆಷನ್ ಕೂಡ ಇವನೇ ಆಗಿರಬೇಕು. ಸಮೇಷನ್ ದಿಸ್ ಇಸ್ ಇವನ್. ಇದು ಯಾವಾಗ ಇವನ್ ಆಗ್ತದೆ, ಇದರಲ್ಲಿ ಬರುವಂಥದ್ದು ಆಡ್ ನಂಬರ್ಸ್. ಆಡ್ ನಂಬರ್ಸ್ ಯಾವಾಗ, ಈಗ 3 ಟೈಮ್ಸ್ ಇದ್ದರೆ ಆಡ್ ಬರ್ತದೆ ಅಲ್ವಾ. ಇದು ಆಡ್ ನಂಬರ್ಸ್, ಇದು ಸಮ್ಮು ಯಾವಾಗ ಇವನ್ ಆಗ್ತದೆ, ಅಲ್ಲಿ ಇವನ್ ನಂಬರ್ ಆಫ್ ಆಡ್ ಎಲಿಮೆಂಟ್ ಇದ್ದಾಗ. ಆಡ್ ನಂಬರ್ಸ್ ಇದು ಸಮ್ ಯಾವಾಗ ಇವನ್ ಆಗ್ತದೆ, ಅಲ್ಲಿ ಇವನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ. ಇಲ್ಲಿ ನೋಡಿ, ಸಿನ್ಸ್ ಈಚ್ ಡಿ ಆಫ್ ವಿ ಕೆ ಈಸ್ ಆಡ್, ದ ಟೋಟಲ್ ನಂಬರ್ ಆಫ್ ಟರ್ಮ್ ಇನ್ ದ ಸಮ್ ಮಸ್ಟ್ ಬಿ ಇವನ್. ಅಲ್ಲಿ ಟೋಟಲ್ ನಂಬರ್ ಆಫ್, ಇಲ್ಲಿ ಸಮ್ ಮಾಡ್ತೇವಲ್ಲ, ಅಲ್ಲಿ ಇವನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ಮಾತ್ರ ಆನ್ಸರ್ ಇವನ್ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಎಲಿಮೆಂಟ್ಸ್, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇವನ್ ಇರಬೇಕು. ಅದೇನು ಅದರಲ್ಲಿರುವಂತಹ ಎಲಿಮೆಂಟ್ಸ್ ಆಡ್ ಡಿಗ್ರಿ ಬರುವಂಥ ಎಲಿಮೆಂಟ್ಸ್. ಹಾಗಾದರೆ ಆಡ್ ಡಿಗ್ರಿ ಬರುವಂಥ ಎಲಿಮೆಂಟ್ಸ್ ಎಷ್ಟು ಉಂಟು, ಇವನ್ ನಂಬರ್ ಆಫ್ ಎಲಿಮೆಂಟ್ ಉಂಟಲ್ಲ, ಅದು ಇದನ್ನೇ ಹೇಳುವುದಿಲ್ವಾ. ದ ನಂಬರ್ ಆಫ್ ವರ್ಟಿಸಸ್ ಆಫ್ ಆಡ್ ಡಿಗ್ರಿ ಇನ್ ಅ ಗ್ರಾಫ್ ಈಸ್ ಆಲ್ವೇಸ್ ಇವನ್. ಇದೇನು ಆಡ್ ಡಿಗ್ರಿ ಬರುವಂಥ ಎಲಿಮೆಂಟ್. ಎಷ್ಟು ಉಂಟು ಆಡ್ ಡಿಗ್ರಿ ಬರುವಂಥ ಎಲಿಮೆಂಟ್, ಇವನ್ ನಂಬರ್ ಆಫ್ ಉಂಟು. ಅದೇ ಅಲ್ವಾ ನಮ್ಮ ಕೊಟ್ಟ ಥಿಯರಮ್, ನಾವು ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ರೆಗ್ಯುಲರ್ ಗ್ರಾಫ್ಸ್. ರೆಗ್ಯುಲರ್ ಗ್ರಾಫ್ ಅಂದರೆ ಏನು ಅಂತ ನೋಡುವ. A graph in which all vertices are of equal degree is called regular graph. ಒಂದು ಗ್ರಾಫಲ್ಲಿ ಎಲ್ಲ ವರ್ಟಿಸಸ್ನ ಡಿಗ್ರಿ ಈಕ್ವಲ್ ಆಗಿದ್ರೆ ಅದನ್ನು ರೆಗ್ಯುಲರ್ ಗ್ರಾಫ್ ಅಂತ ಹೇಳ್ತೇವೆ. ಸಿ ಹಿಯರ್
What is the degree of V1? Is 3. What is the degree of V2? Is also 3. What is the degree of V3? Again 3. Degree of V4 is also 3. See here, the degree of all the vertices are equal. So this graph is a regular graph. Next we'll see the definition of isolated vertex, pendant vertex and null graph. What is isolated vertex? A vertex having no incident edge is called the isolated vertex. ಒಂದು ವರ್ಟೆಕ್ಸ್ಗೆ ಇನ್ಸಿಡೆಂಟ್ ಆಗುವಂಥ ಎಡ್ಜ್ ಇಲ್ಲದೆ ಇದ್ರೆ ಅದನ್ನು ಐಸೋಲೇಟೆಡ್ ವರ್ಟೆಕ್ಸ್ ಅಂತ ಹೇಳ್ತೇವೆ. ಹೇಗಿರ್ಬೋದು ಐಸೋಲೇಟೆಡ್ ವರ್ಟೆಕ್ಸ್? ಇಲ್ಲಿ ನೋಡಿ ಐಸೋಲೇಟ್ ಆಗಿದ್ದುಂಟು V4 ವರ್ಟೆಕ್ಸ್ ನೋಡಿ, ಅದಕ್ಕೆ ಯಾವುದಾದ್ರೂ ಎಡ್ಜ್ ಬಂದಿದಾ? ಇಲ್ಲ, ಅದು ಖಾಲಿ ಉಂಟಲ್ಲ, ಅದರ V4 ಒಂದು ವರ್ಟೆಕ್ಸ್ ಮಾತ್ರ ಇಟ್ಕೊಂಡು ಅದನ್ನೇ ಐಸೋಲೇಟೆಡ್ ವರ್ಟೆಕ್ಸ್ ಅಂತ ಹೇಳ್ತೇವೆ. ಆರ್ isolated vertex definition ಮತ್ತೊಂದು, or isolated vertexes are with 0 degree. 0 ಡಿಗ್ರಿ ಅಂದ್ರೆ ಏನು? ಎಷ್ಟು ನಮಗೆ ಎಡ್ಜ್ ಈ ವರ್ಟೆಕ್ಸ್ಗೆ V4 ಇದ್ದು ಡಿಗ್ರಿ ಅಂದ್ರೆ ಏನು? ಎಷ್ಟು ಎಡ್ಜಸ್ ಇನ್ಸಿಡೆಂಟ್ ಆಗಿದೆ. ಡಿಗ್ರಿ ಟೋಟಲ್ ನಂಬರ್ ಆಫ್ ಎಡ್ಜಸ್ ಇನ್ಸಿಡೆಂಟೆಡ್. ಈ V4ಗೆ ಯಾವುದಾದ್ರೂ ಎಡ್ಜಸ್ ಇನ್ಸಿಡೆಂಟ್ ಆಗಿದೆ? ಇಲ್ಲ. ಹಾಗಾದ್ರೆ ಡಿಗ್ರಿ ಏನಾಗ್ತದೆ? 0 ಆಗುದಲ್ವಾ? ಯಾವುದೇ ಎಡ್ಜಸ್ ಇನ್ಸಿಡೆಂಟ್ ಆಗುದಿಲ್ಲ, ಹಾಗಾಗಿ ಡಿಗ್ರಿ 0 ಆಗ್ತದೆ. ಅದನ್ನೇ ಇಲ್ಲಿ ಹೇಳಿದ್ದು. Isolated vertices are vertices with 0 degree. 0 degree vertices ಯಾವುದಕ್ಕೆಲ್ಲ ಉಂಟು ಅದನ್ನು isolated vertices ಅಂತ ಹೇಳ್ತಾರೆ. Next, a vertex of degree 1 is called pendant vertex. ಯಾವ ವರ್ಟೆಕ್ಸ್ಗೆ ಡಿಗ್ರಿ 1 ಇರ್ತದೆ ಅದನ್ನು pendant vertex ಅಂತ ಹೇಳ್ತೇವೆ, or an end vertex. See here, in V3 the degree of V3 is how much? 1. Correct, no? ಎಷ್ಟು ಇನ್ಸಿಡೆಂಟ್ ಆಗಿದೆ ಎಡ್ಜ್? ಒಂದೇ ಇನ್ಸಿಡೆಂಟ್ ಆಯಿತು, ಹಾಗಾಗಿ V3 ಅನ್ನು ಪೆಂಡೆಂಟ್ ವರ್ಟೆಕ್ಸ್ ಅಂತ ಹೇಳ್ತೇವೆ. ಇವನ್ ಇನ್ ದಿಸ್ ಎಕ್ಸಾಂಪಲ್, ವಿಚ್ ಇಸ್ ದ ಪೆಂಡೆಂಟ್ ವರ್ಟೆಕ್ಸ್? V5ಗೆ ಒಂದೇ ಎಡ್ಜ್ ಇನ್ಸಿಡೆಂಟ್ ಆಗಿದೆ, ಹಾಗಾಗಿ ಡಿಗ್ರಿ ಆಫ್ V5 ಏನು ಇಲ್ಲಿ ನೋಡಿದ್ದೇವೆ, ಡಿಗ್ರಿ ಆಫ್ V5 is 1. ಸೊ V5 is a pendant vertex. Next, two adjacent edges are said to be in series if their common vertex is of degree 2. ಒಂದು ಎರಡು adjacent edges ಅಂದ್ರೆ ಏನು? Two edges are said to be adjacent if they incident on a same vertex. ಸೇಮ್ ವರ್ಟೆಕ್ಸ್ಗೆ ಇನ್ಸಿಡೆಂಟ್ ಆಗಿದ್ರೆ ಅದನ್ನು adjacent vertex ಅಂತ ಹೇಳ್ತೇವೆ. ಈಗ ಆ ಎರಡು adjacent vertex ಅನ್ನು ಅದು ಸೀರೀಸ್ ಆಗಿ ಉಂಟು. Two adjacent vertices are said to be in series if their common vertex is of degree 2. ಅಂದರೆ ಅದು ಇನ್ಸಿಡೆಂಟ್ ಆಗುವ ವರ್ಟೆಕ್ಸ್ ಉಂಟಲ್ವಾ, ಅದು ಇನ್ಸಿಡೆಂಟ್ ಆಗುವ ವರ್ಟೆಕ್ಸ್ ಇದ್ದು ಡಿಗ್ರಿ 2 ಇದ್ರೆ ನಾವು ಆ ಎರಡು ವರ್ಟೆಕ್ಸ್ ಅನ್ನು ಆ ಎರಡು ಎಡ್ಜಸ್ ಆರ್ ಇನ್ ಸೀರೀಸ್ ಅಂತ ಹೇಳ್ಬೋದು. ಇನ್ ದಿಸ್ ಡಯಾಗ್ರಾಮ್ ಸಿ ಹಿಯರ್, ಇಲ್ಲಿ ನೋಡಿ V1 ನೋಡಿ, V1ಗೆ ಎಷ್ಟು ಎಡ್ಜಸ್ ಇನ್ಸಿಡೆಂಟ್ ಆಗಿದೆ? ಇದೊಂದು ಎಡ್ಜ್ ಮತ್ತು ಇದು ಒಂದಲ್ವಾ ಎಡ್ಜ್ ಇನ್ಸಿಡೆಂಟ್ ಆಗಿದೆ. ಆ ಎರಡು ಎಡ್ಜಸನ್ನು ದಟ್ ಎಡ್ಜಸ್ ಆರ್ ಇನ್ ಸೀರೀಸ್ ಅಂತ ಯಾವಾಗ ಹೇಳ್ಬೋದು? ಅದರ ಡಿಗ್ರಿ 2 ಇದ್ದಾಗ. ಈ ವರ್ಟೆಕ್ಸ್ ಇದು V1 ಇದು ಡಿಗ್ರಿ ಎಷ್ಟು ಉಂಟು? 2 ಅಲ್ವಾ, ಯಾಕಂದರೆ ಎರಡು ಎಡ್ಜ್ ಮಾತ್ರ ಅದಕ್ಕೆ ಇನ್ಸಿಡೆಂಟ್ ಆಗಿದೆ. ನಂಬರ್ ಆಫ್ ಡಿಗ್ರಿ ಅಂದ್ರೆ ಏನು? ನಂಬರ್ ಆಫ್ ಎಡ್ಜಸ್ ಇನ್ಸಿಡೆಂಟೆಡ್. ಎಷ್ಟು ಇನ್ಸಿಡೆಂಟ್ ಆಗಿದೆ? ಎರಡು ಎಡ್ಜ್, ಹಾಗಾಗಿ ಡಿಗ್ರಿ 2. ಹಾಗಾಗಿ ನಾವು ಈ ಎರಡು ಎಡ್ಜಸ್ ಆರ್ ಇನ್ ಸೀರೀಸ್ ಅಂತ ಹೇಳ್ಬೋದು. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಇಲ್ಲಿ ನೋಡಿ. V4 and V7 ಆರ್ ಐಸೋಲೇಟೆಡ್ ವರ್ಟಿಸಸ್. ಐಸೋಲೇಟೆಡ್ ಅಂದ್ರೆ ಏನು? ಯಾವುದೇ ಎಡ್ಜ್ ಇನ್ಸಿಡೆಂಟ್ ಆಗದೇ ಇದ್ರೆ ಅದಕ್ಕೆ ಐಸೋಲೇಟೆಡ್ ವರ್ಟೆಕ್ಸ್ ಅಂತ ಹೇಳ್ತೇವೆ. ಈ V4ಗೆ ಮತ್ತು V7ಗೆ ಯಾವುದೇ ಎಡ್ಜ್ ಇನ್ಸಿಡೆಂಟ್ ಆಗಲಿಲ್ಲ, ಅದಕ್ಕೋಸ್ಕರ ಅದೆರಡನ್ನು ಐಸೋಲೇಟೆಡ್ ವರ್ಟಿಸಸ್ ಅಂತ ಹೇಳ್ತೇವೆ. V3 is a pendant vertex. ಪೆಂಡೆಂಟ್ ಅಲ್ವಾ, ಪೆಂಡೆಂಟ್ ಅಂದರೆ ಡಿಗ್ರಿ 1 ಅದರದ್ದು V3 ಇದ್ದು. ಎಷ್ಟು ಇನ್ಸಿಡೆಂಟ್ ಆಗಿದೆ ಎಡ್ಜ್? ಒಂದೇ. ದೆನ್ ಟೂ ಎಡ್ಜಸ್ ಆನ್ V1ಗೆ ಬಂದಿರುವಂತಹ ಟೂ ಎಡ್ಜಸ್ ಆರ್ ಇನ್ ಸೀರೀಸ್. ಅ ಗ್ರಾಫ್ ವಿದೌಟ್ ಎನಿ ಎಡ್ಜ್ ಇಸ್ ಕಾಲ್ಡ್ ಅ ನಲ್ ಗ್ರಾಫ್. ಯಾವಾಗ ಗ್ರಾಫನ್ನು ನಲ್ ಗ್ರಾಫ್ ಅಂತ ಹೇಳ್ತೇವೆ ಅಂದರೆ ಆ ಗ್ರಾಫಿಗೆ ಎಡ್ಜಸ್ಸೇ ಇಲ್ಲದಿದ್ದರೆ. ಸಿ ಹಿಯರ್ ಇನ್ ದ ಲಾಸ್ಟ್, in this graph there is no edges, so we call this graph as a null graph.
ಅಂದರೆ ವರ್ಟಿಸಸ್ ಇಲ್ಲದಿರಬಾರ್ದು, ಅಟ್ಲೀಸ್ಟ್ ಒಂದಾದರೂ ವರ್ಟೆಕ್ಸ್ ಇರಬೇಕು. ವರ್ಟಿಸಸ್ ಇಲ್ಲ ಅನ್ನೋದ್ರೆ ಎಂಟಿ ಗ್ರಾಫ್ ಆಗ್ತದೆ, ಅದು ಗ್ರಾಫೇ ಅಲ್ಲ. ನಲ್ ಗ್ರಾಫ್ ಅಂತ ಹೇಳಿದರೆ ಯಾವುದಾದ್ರೂ ಅಟ್ಲೀಸ್ಟ್ ಒಂದು ವರ್ಟೆಕ್ಸ್ ಇರಬೇಕು, ಮತ್ತು ಎಡ್ಜಸ್ ಯಾವುದು ಕೂಡ ಇರ್ಬೋದು, ಅದನ್ನು ನಲ್ ಗ್ರಾಫ್ ಅಂತ ಹೇಳೋದು. ಎಷ್ಟು ವರ್ಟಿಸಸ್ ಇರ್ಬೋದು ಅಥವಾ ಒಂದೇ ವರ್ಟಿಸಸ್ ಇರ್ಬೋದು, ಅದನ್ನು ಎಡ್ಜಸ್ ಇಲ್ಲದೆ ಇದ್ದರೆ, ಒಂದು ಸಹ ಎಡ್ಜಸ್ ಇಲ್ಲದಿದ್ದರೆ ಅದನ್ನು ನಲ್ ಗ್ರಾಫ್ ಅಂತ ಹೇಳ್ತೇವೆ. ತುಂಬ ಡೆಫಿನೇಷನ್ಸ್ ಕಲ್ತಿದ್ದೇವೆ, ಕನ್ಫ್ಯೂಸ್ ಆಗಬೇಡಿ. ಒಂದೆರಡು ಓದಿ, ಅರ್ಥ ಆಗ್ತದೆ ನಿಮಗೆ, ಈಸಿ ಉಂಟು. ಅರ್ಥ ಆಗದಿದ್ದರೆ ಕೇಳಿ. ಮತ್ತು ಡೆಫಿನೇಷನ್ಸ್ ಎಲ್ಲ ಬೈ ಹ್ಯಾಟ್ ಮಾಡ್ಕೊಳ್ಳಿ. ನೆಕ್ಸ್ಟಿಗೆ ನಮಗೆ ಡೆಫಿನೇಷನ್ಸ್ ಯೂಸ್ ಮಾಡಬೇಕಾಗ್ತದೆ. ಕೆಲವೊಂದು ಕಡೆ ಒಂದೊಂದು ಡೆಫಿನೇಷನ್ ಬರ್ತದೆ, ರೆಗ್ಯುಲರ್ ಗ್ರಾಫ, ಪೆಂಡೆಂಟ್ ವರ್ಟೆಕ್ಸ್ ಅಂಥದ್ದೆಲ್ಲ ನಾವು ಕೆಲವು ಥಿಯರಮ್ ಪ್ರೂವ್ ಮಾಡುವಾಗೆಲ್ಲ ಬರೀತೇವೆ. ಹಾಗಾಗಿ ಸರಿ ಓದಿಕೊಳ್ಳಿ. ಆಯ್ತು, ಇವತ್ತಿಗೆ ಕ್ಲಾಸ್ ಮುಗಿಸುವ. ರಾಮ್ ರಾಮ್.